ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಪ್ರಥಮ BA ಸಮಾಜಶಾಸ್ತ್ರದ ಘಟಕ 4 ಸಂಸ್ಕೃತಿ ಇದರಲ್ಲಿನ ಸೆಷನ್ 36 ಮೀನಿಂಗ್ ಆಫ್ ಅಕಲ್ಚರೇಷನ್ R.E. ಪಾರ್ಕ್ಸ್ ಐಡಿಯಾ ಆಫ್ ಮೆಲ್ಟಿಂಗ್ ಪಾಟ್, ಸಂಸ್ಕೃತಿ ಗ್ರಹಣದ ಅರ್ಥ ಮತ್ತು R.E. ಪಾರ್ಕ್ ಇವರ ಸಮ್ಮಿಲನ ಸ್ಥಾನ ಈ ಒಂದು ಕಲ್ಪನೆಯ ಬಗ್ಗೆ ವಿಷಯವನ್ನು ತಿಳಿದುಕೊಳ್ತಾ ಹೋಗೋಣ. ಈ ಒಂದು ಅವಧಿಯ ಉದ್ದೇಶ ತಮಗೆಲ್ಲ ಸಂಸ್ಕೃತಿ ಗ್ರಹಣ ಅಕಲ್ಚರೇಷನ್ ಬಗ್ಗೆ ಒಂದು ಪರಿಚಯ ನೀಡುವಂಥದ್ದು, ಹಾಗೆಯೇ ಮೆಲ್ಟಿಂಗ್ ಪಾಟ್ ಅನ್ನುವ ಒಂದು ಕಲ್ಪನೆಯನ್ನು ನೀಡಿರುವಂತಹ R.E. ಪಾರ್ಕ್ ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನೀಡುವಂಥದ್ದು ಮತ್ತು R.E. ಪಾರ್ಕ್ ಅವರು ನೀಡಿದಂತಹ ಕಲ್ಪನೆ ಮೆಲ್ಟಿಂಗ್ ಪಾಟ್ ಇದರ ಬಗ್ಗೆ ತಮಗೆ ವಿವರವನ್ನು ತಿಳಿಸುವಂಥದ್ದು. ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯ ನಂತರ ತಾವೆಲ್ಲರೂ ಕೂಡ ಅಕಲ್ಚರೇಷನ್ ಸಂಸ್ಕೃತಿ ಗ್ರಹಣ ಅಂದರೆ ಏನು ಅಂತ ತಿಳಿಸ್ಲಿಕ್ಕೆ ಸಮರ್ಥರಾಗಿರ್ತೀರ. ಹಾಗೆಯೇ R.E. ಪಾರ್ಕ್ ಅವರ ಸಮ್ಮಿಲನ ಸ್ಥಾನ, ಸಂಸ್ಕೃತಿ ಸಮ್ಮಿಲನ ಸ್ಥಾನ ಮೆಲ್ಟಿಂಗ್ ಪಾಟ್ ಬಗ್ಗೆ ಕೂಡ ತಿಳಿಸ್ಲಿಕ್ಕೆ ಸಮರ್ಥರಾಗಿರ್ತೀರ. ಈ ಒಂದು ಅವಧಿ ತಮಗೆಲ್ಲ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಹಂತ ಹಂತವಾಗಿ ನಿಗದಿ ಮಾಡಲಾಗಿದೆ. ಮೊದಲನೇ ಭಾಗದಲ್ಲಿ ತಮಗೆ ಅಕಲ್ಚರೇಷನ್ ಬಗ್ಗೆ ಒಂದು ಅರ್ಥವನ್ನು ಹಾಗೂ ಅದರ ವ್ಯಾಖ್ಯೆಯನ್ನು ತಿಳಿಸ್ಕೊಡ್ತೀನಿ. ನಂತರ R.E. ಪಾರ್ಕ್ ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನೀಡ್ತೀನಿ. ಆನಂತರ R.E. ಪಾರ್ಕ್ ಅವರ ಕಲ್ಪನೆಯಾದಂತಹ ಮೆಲ್ಟಿಂಗ್ ಪಾಟ್ ಇದರ ಬಗ್ಗೆ, ಮೆಲ್ಟಿಂಗ್ ಪಾಟ್ ಥಿಯರಿ ಬಗ್ಗೆ, ಸಿದ್ಧಾಂತದ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಈ ಅವಧಿಯ ಕೊನೆಯಲ್ಲಿ ಈ ಒಂದು ವಿಷಯ ತಮಗೆಲ್ಲ ಮನಮುಟ್ಟಿದೆ ಅನ್ನೋದನ್ನು ಖಾತ್ರಿ ಮಾಡಿಕೊಳ್ಳಲಿಕ್ಕೋಸ್ಕರ ನಾವು ಒಂದು ಮಲ್ಟಿ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆ ಅವುಗಳನ್ನು ಇಟ್ಕೊಂಡಿದ್ದೀವಿ. ಇದರ ಮೂಲಕ ತಮಗೆ ಈ ಒಂದು ಅವಧಿಯ ವಿಷಯದ ಏನು ಮನವರಿಕೆ ಆಗಿದೆ ಅದರ ಒಂದು ಪುನರ್ ಪರಿಶೀಲನೆ ನಾವಿಲ್ಲಿ ಮಾಡಬಹುದು. ಹಾಗೆ ಕೊನೆಯಲ್ಲಿ ಈ ಎಲ್ಲ ಮಾಹಿತಿಗಳ ಬಗ್ಗೆ, ಸಂಸ್ಕೃತಿ ಗ್ರಹಣ ಮತ್ತು ಸಮ್ಮಿಲನ ಸ್ಥಾನ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲಿ ಸಿಗುತ್ತೆ ಅನ್ನುವಂತಹ ಒಂದು ರೆಫರೆನ್ಸಸ್ಗಳನ್ನು ಕೂಡ ಕೊನೆಯ ಸ್ಲೈಡ್ನಲ್ಲಿ ತಮಗೆ ನೀಡಲಾಗುತ್ತೆ. ವಿದ್ಯಾರ್ಥಿಗಳೇ, ಈಗ ಮೊದಲಿಗೆ ನಾವು ಅಕಲ್ಚರೇಷನ್ ಅಥವಾ ಸಂಸ್ಕೃತಿ ಗ್ರಹಣದ ಅರ್ಥವನ್ನು ತಿಳಿದುಕೊಳ್ತಾ ಹೋಗೋಣ. ಸಂಸ್ಕೃತಿ ಗ್ರಹಣ ಅಂದರೆ ಚೇಂಜಿಂಗ್ ಆಫ್ ಒನ್ ಕಲ್ಚರ್ ಟು ಬಿ ಮೋರ್ ಲೈಕ್ ಅನದರ್. ಅಂದರೆ ಒಂದು ಸಂಸ್ಕೃತಿ ಏನು ಮಾಡುತ್ತೆ, ಇನ್ನೊಂದು ಸಂಸ್ಕೃತಿಯ ರೀತಿ ಬದಲಾಗೋದು ನಾವಿಲ್ಲಿ ಗಮನಿಸ್ತೀವಿ. ಇಟ್ ಈಸ್ ಅನ್ ಅಸಿಮಿಲೇಷನ್ ಟು ಎ ಡಿಫ್ರೆಂಟ್ ಕಲ್ಚರ್, ಟಿಪಿಕಲಿ ದ ಡಾಮಿನೆಂಟ್ ಒನ್. ಒಂದು ಸಂಸ್ಕೃತಿ ಯಾವ ವಾತಾವರಣದಲ್ಲಿದೆ ಅಲ್ಲಿನ ಒಂದು ಪ್ರಬಲ ಸಂಸ್ಕೃತಿಯ ರೀತಿನಲ್ಲಿ ಅದರೊಳಗೆ ತಾನನ್ನು ತಾನು ಸಮೀಕರಿಸಿಕೊಳ್ಳುತ್ತೆ ಏನು, ಇದನ್ನು ನಾವು ಸಂಸ್ಕೃತಿ ಗ್ರಹಣ ಅಂತ ಗುರುತಿಸ್ಬೋದು. ಅಕಲ್ಚರೇಷನ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ಅನ್ ಇಂಡಿವಿಜುವಲ್ ಅಡಾಪ್ಟ್ಸ್, ಅಕ್ವೈರ್ಸ್ ಆ್ಯಂಡ್ ಅಡ್ಜಸ್ಟ್ ಟು ಎ ನ್ಯೂ ಕಲ್ಚರಲ್ ಎನ್ವಿರಾನ್ಮೆಂಟ್. ಅಂದರೆ ಈ ಒಂದು ಸಂಸ್ಕೃತಿ ಗ್ರಹಣ ಅನ್ನುವಂಥ ಪ್ರಕ್ರಿಯೆ ಏನಿದೆ, ಇಲ್ಲಿ ಒಬ್ಬ ವ್ಯಕ್ತಿ ಹೊಸ ಒಂದು ಸಂಸ್ಕೃತಿಯ ವಾತಾವರಣಕ್ಕೆ ತನ್ನನ್ನು ತಾನು ಅಡಾಪ್ಟ್ ಮಾಡ್ಕೊಳ್ತಾನೆ, ಹೊಂದಿಸ್ಕೊಳ್ತಾ ಹೋಗ್ತಾನೆ. ಆ ಒಂದು ಹೊಸ ಕಲ್ಚರ್ನ, ಹೊಸ ಸಂಸ್ಕೃತಿಯನ್ನು ತಾನು ಕಲಿತಾ ಹೋಗ್ತಾನೆ ಮತ್ತು ತನ್ನಲ್ಲಿರುವ ಸಂಸ್ಕೃತಿಯ ಜೊತೆಗೆ ಹೊಸ ಸಂಸ್ಕೃತಿಯನ್ನು ಕೂಡ ಅದರ ವಿವಿಧ ಭಾಗಗಳಿಗೆ ತನ್ನನ್ನು ತಾನು ಒಳಪಡಿಸ್ಕೊಂಡು ಅದಕ್ಕೆ ಹೊಂದಿಕೆ ಆಗ್ತಾ ಹೋಗ್ತಾನೆ. ಇಲ್ಲಿ ನಾವು ಗಮನಿಸುವಂತಹ ಮುಖ್ಯ ಅಂಶ ಏನಂದರೆ, ಇಟ್ ಇಸ್ ಅಕಲ್ಚರೇಷನ್ ಈಸ್ ಎ ಪ್ರೊಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ಇನ್ಕಾರ್ಪೊರೇಟಿಂಗ್ ದ ವ್ಯಾಲ್ಯೂಸ್, ಬಿಲೀಫ್ಸ್, ಲ್ಯಾಂಗ್ವೇಜ್, ಕಸ್ಟಮ್ಸ್ ಆ್ಯಂಡ್ ಮ್ಯಾನರಿಸಮ್ ಆಫ್ ದ ನ್ಯೂ ಕಲ್ಚರ್. ಈ ಒಂದು ಸಂಸ್ಕೃತಿ ಗ್ರಹಣ ಅನ್ನುವಂತಹ ಒಂದು ಪ್ರೋಸೆಸ್ಸಲ್ಲಿ, ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಹೊಸ ಸಂಸ್ಕೃತಿಯ ಮೌಲ್ಯಗಳನ್ನು, ಹೊಸ ಸಂಸ್ಕೃತಿಯ ನಂಬಿಕೆಗಳನ್ನು, ಅಲ್ಲಿನ ಭಾಷೆಯನ್ನು, ಹೊಸ ಸಂಸ್ಕೃತಿಯ ಪದ್ಧತಿಗಳನ್ನು ಮತ್ತು ಮ್ಯಾನರಿಸಮ್, ಅಲ್ಲಿ ವರ್ತನೆಯ ಒಂದು ವಿಧ ಏನಿದೆ ಅದನ್ನು ಇಲ್ಲಿ ಕಲಿಯೋದು ಹಾಗೂ ಅದನ್ನು ಅಳವಡಿಸ್ಕೊಳ್ಳುವಂಥದ್ದು. ಇಟ್ ಇಸ್ ಎ ಲರ್ನಿಂಗ್ ಆ್ಯಂಡ್ ಇನ್ಕಾರ್ಪೊರೇಟಿಂಗ್. ಅದನ್ನು ಕಲಿತಾ ಅದಕ್ಕೆ ಅಳವಡಿಸ್ಕೊಳ್ತಾ ಹೋಗುವಂಥ ಪ್ರಕ್ರಿಯೆ ನಮಗಿಲ್ಲಿ ಕಂಡು ಬರ್ತಾ ಹೋಗುತ್ತೆ. ಹಾಗೆಯೇ ವಿದ್ಯಾರ್ಥಿಗಳೇ, ಅಕಲ್ಚರೇಷನ್ ಇನ್ಕ್ಲೂಡಿಂಗ್ ಬಿಹೇವಿಯರ್ಸ್, ಡಯಟ್ರಿ ಹ್ಯಾಬಿಟ್ಸ್, ಆಕ್ಟಿವಿಟಿ ಲೆವೆಲ್ಸ್ ಆ್ಯಂಡ್ ಸಬ್ಸ್ಟೆನ್ಸ್ ಯೂಸ್. ಈ ಒಂದು ಸಂಸ್ಕೃತಿ ಗ್ರಹಣ ಅನ್ನುವಂಥ ಒಂದು ಪ್ರಕ್ರಿಯೆಯಲ್ಲೇನಿದೆ, ಇದರಲ್ಲಿ ಏನೇನು ಒಳಗೊಂಡಿರುತ್ತೆ ಅಂತ ಗಮನಿಸಿದಾಗ ಆ ವ್ಯಕ್ತಿಯ ಬಿಹೇವಿಯರ್, ವರ್ತನೆ ನೋಡ್ಬೋದು. ಹಾಗೆ ಡಯಟ್ರಿ ಹ್ಯಾಬಿಟ್ಸ್ ಅಂದರೆ ಅವನ ಆಹಾರ ಪದ್ಧತಿ, ಆಹಾರದ ಅಭ್ಯಾಸ ಏನಿದೆ
ಇದು ಕೂಡ ಇದು ಒಳಗೊಂಡಿದೆ. ಹಾಗೆ ಆಕ್ಟಿವಿಟಿ ಲೆವೆಲ್ಸ್, ಅವನು ಹೇಗೆ ಅಲ್ಲಿ ಕ್ರಿಯೆಯನ್ನು ಮಾಡ್ತಾನೆ ಅನ್ನುವಂಥದ್ದು, ಮತ್ತು ಸಬ್ಸ್ಟೆನ್ಸ್ ಯೂಸ್, ಅಲ್ಲಿರುವಂತಹ ವಿವಿಧ ವಸ್ತು ಅಂಶಗಳನ್ನು ಉಪಯೋಗಕ್ಕೆ ತೆಗೆದುಕೊಳ್ಳುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿ ಹೊಸ ಒಂದು ಸಂಸ್ಕೃತಿಯ ವಾತಾವರಣಕ್ಕೆ ಹೋದಾಗ, ಅವನಿಗೆ ಹೊಸ ಒಂದು ಸಂಸ್ಕೃತಿ ವಾತಾವರಣವನ್ನು ಒದಗಿಸಿದಾಗ, ಅವನು ಎಲ್ಲವನ್ನ ಹೇಗೆ ಆ ಹೊಸ ಸಂಸ್ಕೃತಿಯ ವಿವಿಧ ಅಂಶಗಳನ್ನು, ಅಲ್ಲಿನ ವರ್ತನೆಯನ್ನು, ಅಲ್ಲಿನ ಆಹಾರ ಪದ್ಧತಿಯನ್ನು ಏನು ಇವನು ಅಳವಡಿಸ್ಕೊಳ್ತಾ ಹೋಗ್ತಾನೆ, ಅದನ್ನು ನಾವಿಲ್ಲಿ ಅಕಲ್ಚರೇಷನ್ ಅಥವಾ ಸಂಸ್ಕೃತಿ ಗ್ರಹಣ ಅಂತ ಕರಿತೀವಿ. ಆ್ಯಂಡ್ ಅಕಲ್ಚರೇಷನ್ ಇಸ್ ದ ಪ್ರೋಸೆಸ್ ಆಫ್ ಸೋಷಿಯಲ್, ಸೈಕಲಾಜಿಕಲ್ ಆ್ಯಂಡ್ ಕಲ್ಚರಲ್ ಚೇಂಜ್ ದಟ್ ಸ್ಟೆಮ್ಸ್ ಫ್ರಮ್ ದ ಬ್ಯಾಲೆನ್ಸಿಂಗ್ ಆಫ್ ಟೂ ಕಲ್ಚರ್ಸ್ ವೈಲ್ ಅಡಾಪ್ಟಿಂಗ್ ಟು ದ ಪ್ರಿವೇಲಿಂಗ್ ಕಲ್ಚರ್ ಆಫ್ ದ ಸೊಸೈಟಿ. ನೋಡಿ, ಇಲ್ಲಿ ಸಂಸ್ಕೃತಿ ಗ್ರಹಣ ಅನ್ನುವಂಥದ್ದು ಏನಂತ ಹೇಳುತ್ತೆ ಅಂದರೆ, ಇದೊಂದು ಪ್ರಕ್ರಿಯೆ, ಸಾಮಾಜಿಕವಾದಂಥ ಮತ್ತು ಮಾನಸಿಕವಾದಂಥ, ಮಾನಸಿಕವಾದಂಥ ಪ್ರಕ್ರಿಯೆ. ಇಲ್ಲಿ ಏನಾಗುತ್ತೆ, ಈ ಸಂಸ್ಕೃತಿಯ ಬದಲಾವಣೆಯನ್ನು ಗಮನಿಸ್ತೀವಿ. ಇದು ಎರಡೂ ಸಂಸ್ಕೃತಿ, ಅಂದರೆ ಒಬ್ಬ ವ್ಯಕ್ತಿ ತಾನು ಮೊದಲು ಇದ್ದಂತಹ ಸಂಸ್ಕೃತಿ ಹಾಗೂ ಹೊಸ ಸಂಸ್ಕೃತಿ ವಾತಾವರಣಕ್ಕೆ ಏನು ಹೋಗಿದ್ದಾನೆ, ಆ ವಾತಾವರಣದ ಸಂಸ್ಕೃತಿ, ಇವೆರಡನ್ನೂ ಕೂಡ ಸಮತೋಲನಕ್ಕೆ ಒಳಪಡಿಸಿ ಹೊಸ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಾ ಏನು ಹೋಗ್ತಾನೆ, ಆ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಸಂಸ್ಕೃತಿ ಗ್ರಹಣದಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ಈ ಒಂದು ಸಂಸ್ಕೃತಿ ಗ್ರಹಣದ ಒಂದೆರಡು ಡೆಫಿನೇಷನ್ಗಳನ್ನು, ವ್ಯಾಖ್ಯೆಗಳನ್ನು ನೋಡೋಣ. ಮೊದಲನೇ ವ್ಯಾಖ್ಯೆ ಹೇಳುತ್ತೆ, ಕಲ್ಚರಲ್ ಮಾಡಿಫಿಕೇಶನ್ ಆಫ್ ಅನ್ ಇಂಡಿವಿಜುವಲ್, ಗ್ರೂಪ್ ಆರ್ ಪೀಪಲ್ ಬೈ ಅಡಾಪ್ಟಿಂಗ್ ಟು ಆರ್ ಬಾರೋಯಿಂಗ್ ಟ್ರೈಟ್ಸ್ ಫ್ರಮ್ ಅನದರ್ ಕಲ್ಚರ್. ಸಂಸ್ಕೃತಿ ಗ್ರಹಣ ಅನ್ನುವಂಥದ್ದು ಏನಿದೆ, ಇಟ್ ಈಸ್ ಎ ಕಲ್ಚರಲ್ ಮಾಡಿಫಿಕೇಶನ್. ಸಂಸ್ಕೃತಿಯ ಮಾರ್ಪಾಡುವಿಕೆ, ಬದಲಾವಣೆ ಆಗುವಂಥದ್ದು ಒಂದು ವ್ಯಕ್ತಿಯಲ್ಲಾಗಿರ್ಬೋದು, ಅಥವಾ ಒಂದು ಗುಂಪಲ್ಲಾಗಿರ್ಬೋದು, ಅಥವಾ ಜನರ ಸಮೂಹದಲ್ಲಿ ಸ್ವಲ್ಪ ಜನರಲ್ ಆಗಿರ್ಬೋದು. ಇದರಲ್ಲಿ ಏನಾಗುತ್ತೆ, ಹೊಸ ಸಂಸ್ಕೃತಿ ಅಥವಾ ತನ್ನದಲ್ಲದಂತಹ ಬೇರೆ ಸಂಸ್ಕೃತಿಯ ಕೆಲವು ಅಂಶಗಳನ್ನು ಎರವಲು ತಂದಿರುವಂಥದ್ದು ಕಂಡು ಬರುತ್ತೆ, ಅಥವಾ ಅದನ್ನು ಅಳವಡಿಸ್ಕೊಂಡಿರುವಂಥದ್ದು, ತಾವೇ ಅದನ್ನು ಸ್ವಾಧೀನಕ್ಕೆ ಒಳಪಡಿಸ್ಕೊಂಡು ತಾವು ಅದರ ಸ್ವಾಧೀನಕ್ಕೆ ಒಳಪಟ್ಟಿರುವಂಥ ಅಂಶ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಎರಡನೇ ವ್ಯಾಖ್ಯೆ ಹೇಳುತ್ತೆ, ಅಕಲ್ಚರೇಷನ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಎ ಹ್ಯೂಮನ್ ಬೀಯಿಂಗ್ ಅಕ್ವೈರ್ಸ್ ದ ಕಲ್ಚರ್ ಆಫ್ ಎ ಪರ್ಟಿಕ್ಯುಲರ್ ಸೊಸೈಟಿ ಫ್ರಮ್ ಇನ್ಫೆನ್ಸಿ. ಇನ್ಫೆನ್ಸಿ ಅಂದರೆ ಚಿಕ್ಕ ಬಾಲ್ಯಾವಸ್ಥೆಯಿಂದ. ಇಲ್ಲಿ ಇನ್ನೊಂದು ವ್ಯಾಖ್ಯೆ ನಾವೇನು ಗಮನಿಸ್ತೀವಿ ಅಂದರೆ, ಸಂಸ್ಕೃತಿ ಗ್ರಹಣ ಅನ್ನುವಂಥದ್ದು ಇಟ್ ಇಸ್ ಅ ಪ್ರೋಸೆಸ್, ಒಂದು ಪ್ರಕ್ರಿಯೆ ಇದು. ಇಲ್ಲಿ ಮಾನವ ಏನಾಗ್ತಾನೆ, ಒಂದು ನಿರ್ದಿಷ್ಟವಾದಂತಹ ಸಮಾಜದ ಸಂಸ್ಕೃತಿಯನ್ನು ತನ್ನ ಬಾಲ್ಯಾವಸ್ಥೆಯಿಂದಲೇ ಅದನ್ನು ಕಲಿತಾ ಹೋಗ್ತಾನೆ, ಅದನ್ನು ತನ್ನದಾಗಿಸ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಸಂಸ್ಕೃತಿ ಗ್ರಹಣ ಅಂದರೆ ಬೇರೊಂದು ಸಂಸ್ಕೃತಿಯನ್ನು ನಾವು ಗ್ರಹಿಸುವಂಥದ್ದು, ಅದಕ್ಕೆ ಅಳವಡಿಸ್ಕೊಳ್ಳುವಂಥದ್ದು. ಮೊದಲೇ ನಮ್ಮಲ್ಲಿದ್ದಂಥ, ನಾವು ಯಾವ ಸಂಸ್ಕೃತಿಗೆ ಒಳಪಟ್ಟಿದ್ವಿ, ಆ ಸಂಸ್ಕೃತಿಯೊಂದಿಗೆ ಹೊಸ ಸಂಸ್ಕೃತಿಯನ್ನು ಕೂಡ ಅಳವಡಿಸ್ಕೊಂಡು ಹೋದಾಗ ಅದನ್ನು ನಾವು ಸಂಸ್ಕೃತಿ ಗ್ರಹಣ ಅಂತೇಳಿ ಗಮನಿಸ್ತಾ ಹೋಗ್ತೀವಿ. ಈಗ ನಾನು ನಿಮಗೆ ರಾಬರ್ಟ್ ಎಜ್ರಾ ಪಾರ್ಕ್, ಆರ್.ಇ. ಪಾರ್ಕ್ ಇವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಆರ್.ಇ. ಪಾರ್ಕ್ ಇವರ ಕಾಲಾವಧಿ ಕ್ರಿಸ್ತಶಕ 1864ರಿಂದ 1944, ಸುಮಾರು 80 ವರ್ಷಗಳ ಕಾಲ ಇವರ ಜೀವಿತಾವಧಿ ನಮಗೆ ಕಂಡುಬರುತ್ತೆ. ಇವರು ಒಬ್ಬ ಅಮೇರಿಕಾದ ಸಮಾಜಶಾಸ್ತ್ರಜ್ಞರು. ಆ್ಯಂಡ್ ಹಿ ಫೌಂಡ್ಸ್ ದ ಚಿಕಾಗೋ ಸ್ಕೂಲ್ ಆಫ್ ಸೋಷಿಯಾಲಜಿ. ಚಿಕಾಗೋ ಸ್ಕೂಲ್ ಆಫ್ ಸೋಷಿಯಾಲಜಿ ಬಗ್ಗೆ ತಾವೆಲ್ಲ ಕೇಳಿದಿರ. ಇದರ ಒಂದು ಸಂಸ್ಥಾಪಕರಾಗಿ ನಾವು ರಾಬರ್ಟ್ ಎಜ್ರಾ ಪಾರ್ಕ್ ಅವರನ್ನು ಗುರುತಿಸ್ತೀವಿ. ಇವರು ಇಲ್ಲಿ ಬಹಳ ಮುಂದಾಳತ್ವದಿಂದ ಸಮಾಜಶಾಸ್ತ್ರದ ಬೆಳವಣಿಗೆಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನೊಂದು ಬಹಳ ಮುಖ್ಯವಾದಂತಹ ಬದಲಾವಣೆ, ಇವರೇನು ಸಮಾಜಶಾಸ್ತ್ರ ದೃಷ್ಟಿಕೋನ ತಂದರು ಅಂದರೆ, ಹಿ ಚೇಂಜ್ಡ್ ದ ಸೋಷಿಯಾಲಜಿ ಫ್ರಮ್ ಪಾಸಿವ್ ಫಿಲಾಸಾಫಿಕಲ್ ಡಿಸಿಪ್ಲಿನ್ ಟು ಎ ಆಕ್ಟಿವ್ ಡಿಸಿಪ್ಲಿನ್. ಮೊದಲೇನು ತತ್ವ ಸಿದ್ಧಾಂತದ ಸಮಾಜಶಾಸ್ತ್ರ ಆಗಿತ್ತು, ಕೇವಲ ಸಿದ್ಧಾಂತಗಳಲ್ಲಿ ಅಥವಾ ಥಿಯರಿಗಳಲ್ಲಿ ಸಮಾಜಶಾಸ್ತ್ರವನ್ನು ಕಲಿಯುವಂಥ ಪ್ರಯತ್ನ ಆಗಿತ್ತು. ಅದನ್ನು ಒಂದು ಕ್ರಿಯೆಯ ರೂಪಕ್ಕೆ, ಸಮಾಜದಲ್ಲಿರುವಂತಹ ವಿವಿಧ ಅಂಶಗಳ ಕ್ರಿಯೆಯನ್ನು ಗಮನಿಸ್ತಾ ಸಮಾಜಶಾಸ್ತ್ರವನ್ನು ಕಲಿಯುವಂಥ ಒಂದು ಸಿದ್ಧಾಂತಕ್ಕೆ, ಒಂದು ಹೊಸ ಮಾರ್ಗಕ್ಕೆ ರಾಬರ್ಟ್ ಎಜ್ರಾ ಪಾರ್ಕ್ ಅವರು ದಾರಿಯನ್ನು ಮಾಡಿಕೊಡ್ತಾ ಹೋಗ್ತಾರೆ. ಇವರು ಸಮಾಜಶಾಸ್ತ್ರದ ಹಲವಾರು ಭಾಗಗಳಲ್ಲಿ, ವಿವಿಧ ಅಂಶಗಳಲ್ಲಿ ಇವರು ಕೆಲಸವನ್ನು ಮಾಡ್ತಾರೆ, ತಮ್ಮ ಕೊಡುಗೆಯನ್ನು ನೀಡ್ತಾರೆ. ಅದರಲ್ಲಿ ನಾವು ಮೊದಲನೇ ಗಮನಿಸೋದು ಹ್ಯೂಮನ್ ಎಕಾಲಜಿ, ರೇಸ್ ರಿಲೇಷನ್ಸ್ ಅಂದರೆ ಜನಾಂಗೀಯ ಸಂಬಂಧಗಳು, ಹ್ಯೂಮನ್ ಮೈಗ್ರೇಷನ್, ಮಾನವರ ವಲಸೆ, ಕಲ್ಚರಲ್ ಅಸಿಮಿಲೇಷನ್, ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿ ಬೆರೆಯುವಂಥದ್ದು, ಸೋಷಿಯಲ್ ಮೂವ್ಮೆಂಟ್ಸ್, ಸಾಮಾಜಿಕ ಚಳುವಳಿಗಳು, ಮತ್ತು ಸೋಷಿಯಲ್ ಡಿಸ್ಆರ್ಗನೈಸೇಷನ್, ಸಾಮಾಜಿಕ ವಿಘಟನೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ಇವರು ತಮ್ಮದೇ ಆದಂತಹ
ಕೊಡುಗೆಯನ್ನು ನೀಡಿರೋದು ನಾವಿಲ್ಲಿ ಗಮನಿಸ್ಬೋದು. ವಿದ್ಯಾರ್ಥಿಗಳೇ, ಈಗ ನಾವು ನೋಡೋಣ ಮೆಲ್ಟಿಂಗ್ ಪಾಟ್ ಥಿಯರಿ ಇದ್ರ ಬಗ್ಗೆ ಅಥವಾ ಸಮ್ಮಿಲನ ಸ್ಥಾನ ಸಿದ್ಧಾಂತದ ಬಗ್ಗೆ. ಸಮ್ಮಿಲನ ಸ್ಥಾನ ಸಿದ್ಧಾಂತ ಅಂದರೆ ಮೆಲ್ಟಿಂಗ್ ಪಾಟ್ ಬಗ್ಗೆ ನಿಮ್ಗೊಂದು ಸುಲಭವಾಗಿ ನಾನು ಉದಾಹರಣೆ ಹೇಳ್ಬೋದು. ಅಂದರೆ ನೀವೇನಾದರೂ ಕಬ್ಬಿಣವನ್ನು ಕರಗಿಸುವಂಥ ಕಾರ್ಖಾನೆಗಳನ್ನು ನೋಡಿದರೆ ಅಲ್ಲಿ ಹಲವಾರು ಲೋಹಗಳನ್ನು ಕರಗಿಸಿ ಒಂದು ಸಂಯುಕ್ತ ಲೋಹವನ್ನು ಉತ್ಪಾದನೆ ಮಾಡೋದು ನಾವು ಗಮನಿಸ್ತೀವಿ. ಸೊ ಮೆಲ್ಟಿಂಗ್ ಪಾಟ್ ಥಿಯರಿ ಲೈಕ್ ಮೆಟಲ್ಸ್ ಮೆಲ್ಟೆಡ್ ಟುಗೆದರ್ ಅಟ್ ಎ ಗ್ರೇಟ್ ಹೀಟ್, ದ ಮೆಲ್ಟಿಂಗ್ ಟುಗೆದರ್ ಆಫ್ ಸೆವೆರಲ್ ಕಲ್ಚರ್ಸ್ ವಿಲ್ ಪ್ರೊಡ್ಯೂಸ್ ಎ ನ್ಯೂ ಕಾಂಪೌಂಡ್. ಇಲ್ಲಿ ಏನಾಗುತ್ತೆ, ಹಲವಾರು ಸಂಸ್ಕೃತಿಗಳು ಸೇರಿ ಒಂದು ಹೊಸ ಸಂಸ್ಕೃತಿ ಉಗಮ ಆದಾಗ ಅದನ್ನು ನಾವು ಇಟ್ ಈಸ್ ಎ ಪ್ರೊಸೆಸ್ ಆಫ್ ಮೆಲ್ಟಿಂಗ್ ಪಾಟ್ ಅಂತ ಕರಿತೀವಿ. ಹೇಗೆ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಒಂದು ಹೊಸ ಉತ್ಪನ್ನವನ್ನು, ಲೋಹದ ಉತ್ಪನ್ನವನ್ನು ಮಾಡಬೇಕಾದ್ರೆ ಹಲವಾರು ಲೋಹಗಳನ್ನು ಸಮ್ಮಿಶ್ರಣ ಮಾಡಿ ಅದನ್ನು ಹೆಚ್ಚಿನ ಉಷ್ಣಾಂಶದಲ್ಲಿ ಕಾಯಿಸಿದಾಗ ಆ ಲೋಹಗಳು ಒಂದಕ್ಕೊಂದು ಬೆರೆತು ಹೊಸ ಒಂದು ಲೋಹ ನಮಗೆ ಉತ್ಪತ್ತಿಯಾಗುತ್ತೆ. ಅದೇ ರೀತಿ ಸಂಸ್ಕೃತಿಗಳು ಕೂಡ ಬೆರೆಯುತ್ತೆ. ಇಟ್ ಹ್ಯಾಸ್ ಗ್ರೇಟ್ ಸ್ಟ್ರೆಂತ್ ಆ್ಯಂಡ್ ಅದರ್ ಕಂಬೈನ್ಡ್ ಅಡ್ವಾಂಟೇಜಸ್. ಈ ರೀತಿ ಉತ್ಪತ್ತಿಯಾಗುವಂತಹ ಹೊಸ ಸಂಸ್ಕೃತಿ ಏನಿದೆ, ಆ ಒಂದು ಸಂಸ್ಕೃತಿ ತುಂಬ ಬಲಿಷ್ಠವಾಗಿರುತ್ತೆ, ತುಂಬ ಸಮರ್ಥವಾಗಿರುತ್ತೆ ಮತ್ತು ಹಲವಾರು ಉಪಯುಕ್ತತೆಗಳನ್ನು ಕೂಡ ಒಳಗೊಂಡಿರೋದು ನಾವಿಲ್ಲಿ ಗಮನಿಸ್ಬೋದು. ಇಟ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಸೊಸೈಟೀಸ್ ದಟ್ ಆರ್ ಫಾರ್ಮ್ಡ್ ಬೈ ಅನ್ ಅಸಾರ್ಟ್ಮೆಂಟ್ ಆಫ್ ಇಮಿಗ್ರೆಂಟ್ ಕಲ್ಚರ್ಸ್ ದಟ್ ಇವೆಂಚುಯಲಿ ಪ್ರೊಡ್ಯೂಸ್ ನ್ಯೂ ಹೈಬ್ರಿಡ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫಾರ್ಮ್ಸ್. ವಿಶೇಷವಾಗಿ ನಾವು ಗಮನಿಸುವಂಥದ್ದು ಈ ಒಂದು ಮೆಲ್ಟಿಂಗ್ ಪಾಟ್ ಥಿಯರಿ ಸಂಸ್ಕೃತಿ ಬಗ್ಗೆ ಏನು ಹೇಳ್ತೀವಿ, ಇದು ಎಲ್ಲಿ ನಮಗೆ ಕಂಡು ಬರುತ್ತೆ ಅಂದರೆ ಎಲ್ಲಿ ವಲಸೆಯನ್ನು ಹೊಂದಿದೆ, ವಾತಾವರಣ ಹೊಂದಿದೆ, ಯಾವ ದೇಶದಲ್ಲಿ ವಲಸೆಯ ಪ್ರಮಾಣ ಹೆಚ್ಚಾಗಿರುತ್ತೆ, ಆ ದೇಶಕ್ಕೆ ಹೊರಗಿನಿಂದ ಬಂದಂತಹ ಬೇರೆ ಬೇರೆ ಸಮಾಜದಿಂದ ಬೇರೆ ಬೇರೆ ಸಂಸ್ಕೃತಿಗಳೊಂದಿಗೆ ಬಂದಂತಹ ಜನರು ಅಲ್ಲಿನ ಸಂಸ್ಕೃತಿಯೊಂದಿಗೆ ಬೆರೆತು ತಮ್ಮ ಸಂಸ್ಕೃತಿ ಮತ್ತು ಅಲ್ಲಿನ ಸಂಸ್ಕೃತಿ ಇವೆರಡ ಒಂದು ಸಮ್ಮಿಶ್ರಣವಾಗಿ ಹೊಸ ಒಂದು ಮಿಶ್ರಣವಾದಂತಹ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರೂಪವನ್ನು ಏನು ಪಡೀತಾರೆ, ಇದು ನಮಗೆ ಮೆಲ್ಟಿಂಗ್ ಪಾಟ್ ಥಿಯರಿನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಟ್ ಇಸ್ ಅಪ್ಲೈಡ್ ಟು ಎನಿ ಕಂಟ್ರಿ ದಟ್ ಹ್ಯಾಸ್ ಇಂಟಿಗ್ರೇಟೆಡ್ ನ್ಯೂ ಕಲ್ಚರ್ಸ್ ಇನ್ ಟು ಇಟ್ಸ್ ಓನ್. ಇದು ಈ ಒಂದು ಮೆಲ್ಟಿಂಗ್ ಪಾಟ್ ಥಿಯರಿ ಅನ್ನುವಂಥದ್ದು ಯಾವ್ಯಾವ ದೇಶಕ್ಕೆ ಅನ್ವಯ ಆಗುತ್ತೆ ಅಂದರೆ ಎಲ್ಲಿ ಈ ರೀತಿಯ ಒಂದು ಸಂಯುಕ್ತವಾದಂತಹ ಒಂದು ಕಲ್ಚರ್ಸ್ನ ನಾವು ನೋಡ್ತಾ ಹೋಗ್ತೀವಿ. ತನ್ನ ದೇಶದಲ್ಲಿರುವಂತಹ ಸಂಸ್ಕೃತಿ ಮತ್ತು ತನ್ನ ಪ್ರಜೆಗಳಾಗಿ ಬಂದಂತಹ ವಲಸೆ ಇವರ ಸಂಸ್ಕೃತಿಯನ್ನು ಬೆರೆತು ಒಂದು ಹೊಸ ಸಂಸ್ಕೃತಿಯ ಉಗಮಕ್ಕೆ ಅಲ್ಲಿ ಕಾರಣವಾದಾಗ ನಾವು ಅದನ್ನು ಮೆಲ್ಟಿಂಗ್ ಪಾಟ್ ಥಿಯರಿ ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಮುಂದುವರೆದಂತೆ ಇಟ್ ಇಸ್ ಎ ಮೋನೋಕಲ್ಚರ್ ಮೆಟಾಫಾರ್ ಫಾರ್ ಎ ಹೆಟ್ರೋಜಿನಿಯಸ್ ಸೊಸೈಟಿ ಬಿಕಮಿಂಗ್ ಮೋರ್ ಹೋಮೋಜಿನಿಯಸ್. ಇಲ್ಲಿ ಏನಾಗುತ್ತೆ, ಒಂದು ದೇಶ ಅಂದಮೇಲೆ ಅಲ್ಲಿ ವಿವಿಧ ಸಂಸ್ಕೃತಿಗಳು ಒಳಗೊಂಡಿರುತ್ತೆ. ಆದರೆ ಇಲ್ಲಿ ಈ ಮೆಲ್ಟಿಂಗ್ ಪಾಟ್ ಥಿಯರಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ನಮಗೆ ಏನನ್ನ ಹೇಳ್ತಾ ಹೋಗುತ್ತೆ ಅಂದರೆ ಒಂದು ಹೆಟ್ರೋಜಿನಸ್ ಬಹು ಆಯಾಮದ ಸೊಸೈಟಿ ಏನಿದೆ, ಬಹುರೂಪದ ಸೊಸೈಟಿ ಏನಿದೆ, ಅದು ನಿಧಾನಕ್ಕೆ ಏಕರೂಪದ ಸಮಾಜವಾಗಿ ಬದಲಾಗ್ತಾ ಹೋಗುತ್ತೆ. ಈ ಮೆಲ್ಟಿಂಗ್ ಪಾಟ್ ಥಿಯರಿ ಹೇಳುವ ಪ್ರಕಾರ ಒಂದು ವಿವಿಧ ಸಂಸ್ಕೃತಿಯನ್ನು ಒಳಗೊಂಡಿರುವಂತಹ ಸಮಾಜ, ಬಹುರೂಪ ಸಂಸ್ಕೃತಿಯ ಸಮಾಜ ನಿಧಾನಕ್ಕೆ ಒಂದು ಏಕರೂಪದ ಸಂಸ್ಕೃತಿಯಾಗಿಲ್ಲಿ ಬದಲಾಗ್ತಾ ಹೋಗುತ್ತೆ. ದ ಡಿಸೈರಬಿಲಿಟಿ ಆಫ್ ಅಸಿಮಿಲೇಷನ್ ಆ್ಯಂಡ್ ದ ಮೆಲ್ಟಿಂಗ್ ಪಾಟ್ ಮಾಡೆಲ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಬೈ ಪ್ರೊಪೊನೆಂಟ್ಸ್ ಆಫ್ ಮಲ್ಟಿಕಲ್ಚರಿಸಮ್. ಇದಕ್ಕೊಂದು ಟೀಕೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಮೆಲ್ಟಿಂಗ್ ಪಾಟ್ ಥಿಯರಿನಲ್ಲಿ ಈ ಮಲ್ಟಿಕಲ್ಚರಿಸಮ್ ಬಹು ಸಂಸ್ಕೃತಿಯ ವಾದವನ್ನು ಏನು ಮಾಡ್ತಾರೆ, ಬಹು ಸಂಸ್ಕೃತಿಯನ್ನು ಏನು ಸಪೋರ್ಟ್ ಮಾಡ್ತಾರೆ, ಆ ಒಂದು ಅವರ ಪ್ರಕಾರ ಈ ಒಂದು ಮೆಲ್ಟಿಂಗ್ ಪಾಟ್ ಥಿಯರಿ ಅನ್ನುವಂಥದ್ದು ಸರಿ ಇಲ್ಲ, ಇದು ಸೂಕ್ತವಾದಂಥದ್ದು ಅಲ್ಲ ಅಂತೇಳಿ ಅವರು ಇದನ್ನು ತಿರಸ್ಕಾರ ಮಾಡುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ನಾವು ಈ ಒಂದು ಮೆಲ್ಟಿಂಗ್ ಪಾಟ್ ಥಿಯರಿ ರಾಬರ್ಟ್ ಎಜ್ರಾ ಪಾರ್ಕ್ಸ್ ಅವರ ಕಲ್ಪನೆಯಲ್ಲಿ ನೋಡೋದಾದರೆ, ಅಕಾರ್ಡಿಂಗ್ ಟು ಪಾರ್ಕ್, ಡಿಫ್ರೆಂಟ್ ಎಥ್ನಿಕ್ ಗ್ರೂಪ್ಸ್ ಕೋಎಕ್ಸಿಸ್ಟಿಂಗ್ ಇನ್ ಆನ್ ಅರ್ಬನ್ ಏರಿಯಾ ವುಡ್ ಅಲ್ಟಿಮೇಟ್ಲಿ ಮರ್ಜ್ ಇಂಟು ಎ ಸಿಂಗಲ್ ಎಂಟಿಟಿ. ಇವರೇನು ಹೇಳ್ತಾರೆ, ಬೇರೆ ಬೇರೆ ಜನಾಂಗೀಯ ಗುಂಪುಗಳು, ಎಥ್ನಿಕ್ ಗ್ರೂಪ್ಸ್, ಜನಾಂಗೀಯ ಗುಂಪುಗಳು ಒಂದು ನಗರ ಪ್ರದೇಶದಲ್ಲಿ ಒಟ್ಟಾಗಿ ವಾಸ ಮಾಡಲಿಕ್ಕೆ ಆರಂಭವಾದಾಗ, ಒಟ್ಟಾಗಿ ವಾಸ ಮಾಡುವಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಂದೇ ಒಂದೇ ಸಮುದಾಯವಾಗಿ ಬದಲಾಗೋದನ್ನು, ಒಂದೇ ಕ್ಷೇತ್ರವಾಗಿ ಬದಲಾಗೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ. ದಿಸ್ ಥಿಯರಿ ಬಿಕಮ್ ಫೇಮಸ್ ಆಸ್ ದ ಮೆಲ್ಟಿಂಗ್ ಪಾಟ್ ಥಿಯರಿ ಆಫ್ ಮಲ್ಟಿ ಎಥ್ನಿಕ್ ಇಂಟಿಗ್ರೇಷನ್. ರಾಬರ್ಟ್ ಎಜ್ರಾ ಪಾರ್ಕ್ ಅವರ ಈ ಒಂದು ಕಲ್ಪನೆ ಏನಿದೆ, ಈ ಒಂದು ಸಿದ್ಧಾಂತ ಏನು ಹೇಳಿದಾರೆ ಅವರು, ಇದು ಮಲ್ಟಿ ಎಥ್ನಿಕ್ ಇಂಟಿಗ್ರೇಷನ್ ಅಂದರೆ ಬಹುರೂಪದ ಜನಾಂಗಗಳ ಸಮ್ಮಿಶ್ರಣದ ಸಂದರ್ಭದಲ್ಲಿ ಈ ಒಂದು ಮೆಲ್ಟಿಂಗ್ ಪಾಟ್ ಥಿಯರಿ ಅನ್ನುವಂಥದ್ದು ನಮಗೆ
ಕಂಡು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ರಾಬರ್ಟ್ ಎಜ್ರಾ ಪಾರ್ಕ್ ಅವರ ಮೆಲ್ಟಿಂಗ್ ಪಾಟ್ನ ತಿಳ್ಕೊಳ್ತಾ ಹೋಗ್ಬೋದು. ಇವ್ರು ಹೇಳ್ತಾರೆ, ಎವರಿ ಸೊಸೈಟಿ ವಾಸ್ ಟು ಸಮ್ ಡಿಗ್ರಿ ಎ ಸಕ್ಸಸ್ಫುಲ್ ಮೆಲ್ಟಿಂಗ್ ಪಾಟ್. ಇವರ ಪ್ರಕಾರ ಯಾವುದೇ ಒಂದು ಸಮಾಜ ಕೂಡ ಸಂಪೂರ್ಣವಾಗಿ ಏಕರೂಪದ ಸಂಸ್ಕೃತಿ ಹೊಂದಿದೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಸಮಾಜಗಳು ಕೂಡ ಹೊರಗಿನಿಂದ ಬರುವಂಥವ್ರಿಗೆ ತೆರೆದಿರುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಸಮಾಜ ಕೂಡ ಒಂದಲ್ಲ ಒಂದು ಹಂತದವರೆಗೆ ಮೆಲ್ಟಿಂಗ್ ಪಾಟ್ ಥಿಯರಿಗೆ ಒಳಪಟ್ಟಿರುತ್ತೆ. ಅಂದರೆ ಅಲ್ಲಿನ ಸಂಸ್ಕೃತಿಗಳು ಸಮ್ಮಿಶ್ರಣವಾಗಿರುವಂಥದ್ದು, ಅಲ್ಲೊಂದು ಸಮ್ಮಿಲನ ಸ್ಥಾನಕ್ಕೆ ಒಳಪಡುವಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಡೈವರ್ಸ್ ಪಾಪ್ಯುಲೇಷನ್ಸ್ ಮರ್ಜ್, ಅಕಲ್ಚರೇಟ್ ಆ್ಯಂಡ್ ಇವೆಂಚುಲಿ ಅಸಿಮಿಲೇಟ್ albeit at different ranges and in different ways. ಇಲ್ಲಿ ಏನಾಗುತ್ತೆ, ಮೆಲ್ಟಿಂಗ್ ಪಾಟ್ ಥಿಯರಿ ಹೇಳ್ತಾ ರಾಬರ್ಟ್ ಎಜ್ರಾ ಪಾರ್ಕ್ ಏನನ್ನು ವ್ಯಕ್ತಪಡಿಸ್ತಾರೆ ಅಂದರೆ, ಡೈವರ್ಸ್ ಪಾಪ್ಯುಲೇಷನ್ಸ್ ಅಂದರೆ ಬಹು ವೈವಿಧ್ಯಮಯವಾದಂತಹ ಜನಸಮೂಹ ಏನಿದೆ ಅದು ನಿಧಾನಕ್ಕೆ ಒಂದುಗೂಡ್ತಾ ಹೋಗುತ್ತೆ, ಸಂಸ್ಕೃತಿಯ ಗ್ರಹಣ ಆಗ್ತಾ ಹೋಗುತ್ತೆ, ಪರಸ್ಪರ ಸಂಸ್ಕೃತಿಯ ವರ್ಗಾವಣೆ ಆಗ್ತಾ ಹೋಗುತ್ತೆ. ನಿಧಾನಕ್ಕೆ ಅವರು ಅಸಿಮಿಲೇಟ್ ಅಂದರೆ ಒಂದಾಗ್ಬಿಟ್ಟು ಬೇರೆ ಬೇರೆಯ ಹಂತಗಳಲ್ಲಿ ಬೇರೆ ಬೇರೆಯ ರೂಪದಲ್ಲಿ ಒಂದೇ ಸಂಸ್ಕೃತಿ ಎರಡೆಗೆ ಅವರು ಹೊರಳೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ. ಇದು ರಾಬರ್ಟ್ ಎಜ್ರಾ ಪಾರ್ಕ್ ಅವರು ಹೇಳಿರುವಂತಹ ಮೆಲ್ಟಿಂಗ್ ಪಾಟ್ ಥಿಯರಿ. ಇಲ್ಲಿ ಈ ಒಂದು ವಿಷಯ ನಮಗೆ ಸುಲಭವಾಗಿ ಅರ್ಥವಾಗಿದೆಯೋ ಇಲ್ಲೋ ಅನ್ನೋದನ್ನು ನಾವೀಗ ನಿಧಾನಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಒಂದು ಪ್ರಶ್ನೆ, ಪ್ರೊಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ಇನ್ಕಾರ್ಪೊರೇಟಿಂಗ್ ದ ವ್ಯಾಲ್ಯೂಸ್, ಬಿಲೀಫ್ಸ್, ಲ್ಯಾಂಗ್ವೇಜಸ್, ಕಸ್ಟಮ್ಸ್ ಆ್ಯಂಡ್ ಮ್ಯಾನರಿಸಮ್ ಆಫ್ ದ ನ್ಯೂ ಕಲ್ಚರ್ ಈಸ್ ಕಾಲ್ಡ್. ಹೊಸ ಒಂದು ಸಂಸ್ಕೃತಿಯ ನಂಬಿಕೆಗಳನ್ನು, ಮೌಲ್ಯಗಳನ್ನು, ಭಾಷೆ, ಪದ್ಧತಿಗಳನ್ನು, ಅಲ್ಲಿನ ವರ್ತನೆಗಳನ್ನು ಕಲಿತು ಅನುಷ್ಠಾನಗೊಳಿಸುವಂಥದ್ದು, ಅದಕ್ಕೆ ಅಳವಡಿಕೆಗೆ ಒಳಪಡಿಸೋದನ್ನು ನಾವೇನಂತ ಕರಿತೀವಿ? ಅಸಿಮಿಲೇಷನ್, ಅಕಲ್ಚರೇಷನ್ ಅಥವಾ ಎ ಆ್ಯಂಡ್ ಬಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಂಸ್ಕೃತಿ ಗ್ರಹಣ ಅಥವಾ ಅಕಲ್ಚರೇಷನ್. ಎರಡನೇ ಒಂದು ಪ್ರಶ್ನೆ ನೋಡೋಣ. ಅಸಿಮಿಲೇಷನ್ ಟು ಎ ಡಿಫ್ರೆಂಟ್ ಕಲ್ಚರ್ ಟಿಪಿಕಲಿ ಟು, ಮೊದಲನೇದು ಡಾಮಿನೆಂಟ್ ಕಲ್ಚರ್ ಅಂದರೆ ಪ್ರಬಲ ಸಂಸ್ಕೃತಿ, ಸೇಮ್ ಕಲ್ಚರ್ ಸಮ ಸಂಸ್ಕೃತಿ, ಎರಡೂ ಬೋತ್ ಎ ಆ್ಯಂಡ್ ಬಿ ಅಥವಾ ಯಾವುದೂ ಅಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಸಂಸ್ಕೃತಿ ಯಾವಾಗ ಸಂಸ್ಕೃತಿ ಗ್ರಹಣಕ್ಕೆ ಅಕಲ್ಚರೇಷನ್ ಒಳಗಾಗುತ್ತೆ ಅಂತ ಇನ್ನೊಂದು ಪ್ರಬಲವಾದಂತಹ ಸಂಸ್ಕೃತಿ ಜೊತೆಗೆ ಸೇರಿದಾಗ. ಸೊ ಇಲ್ಲಿನ ಉತ್ತರ ಏನಾಗುತ್ತೆ, ಇಟ್ ಈಸ್ ಡಾಮಿನೆಂಟ್ ಕಲ್ಚರ್. ಮೂರನೇ ಒಂದು ಪ್ರಶ್ನೆ ಬಹಳ ಸುಲಭವಾದಂತು. ರಾಬರ್ಟ್ ಎಜ್ರಾ ಪಾರ್ಕ್ ಅವ್ರ ಬಗ್ಗೆ, ಇವರು ಯಾವ ದೇಶದ ಸಮಾಜಶಾಸ್ತ್ರಜ್ಞರು ಅಂತ. ಇಲ್ಲಿ ನಾವೆಲ್ಲ ತಿಳಿದ ಹಾಗೆ ಇವರು ಅಮೇರಿಕ ದೇಶದ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರು. ಹಾಗಾಗಿ ಇವರನ್ನು ಇಲ್ಲಿ ಸರಿಯಾದ ಉತ್ತರ ಅಮೇರಿಕನ್ ಸೋಷಿಯಾಲಜಿಸ್ಟ್. ಇನ್ನೊಂದು ನೋಡೋಣ. ಮೆಲ್ಟಿಂಗ್ ಟುಗೆದರ್ ಆಫ್ ಸೆವೆರಲ್ ಕಲ್ಚರ್ಸ್ ವಿಲ್ ಪ್ರೊಡ್ಯೂಸ್ ಎ ನ್ಯೂ ಕಾಂಪೌಂಡ್. ದಿಸ್ ಈಸ್ ಕಾಲ್ಡ್ ಮಲ್ಟಿಪಾಟ್, ಮೆಲ್ಟಿಂಗ್ ಪಾಟ್, ಮಲ್ಟಿಕಲ್ಚರ್ ಅಥವಾ ಯಾವುದೂ ಅಲ್ಲ. ಅಂದರೆ ಬೇರೆ ಬೇರೆಯ ಅಥವಾ ಬಹು ಸಂಸ್ಕೃತಿಗಳು ಒಟ್ಟಾಗಿ ಬೆರೆತು ಸಮ್ಮಿಲನಗೊಂಡು ಹೊಸ ಒಂದು ಉತ್ಪನ್ನ ಏನಾಗುತ್ತೆ, ಹೊಸ ಒಂದು ವಸ್ತು ಅಥವಾ ಹೊಸ ಒಂದು ಸಂಸ್ಕೃತಿ ಏನು ಉತ್ಪಾದನೆ ಆಗುತ್ತೆ, ಇದನ್ನ ಏನಂತ ಹೇಳ್ತೀವಿ ನಾವು? ಇಟ್ ಈಸ್ ಕಾಲ್ಡ್ ಮೆಲ್ಟಿಂಗ್ ಪಾಟ್, ಸಮ್ಮಿಲನ ಸ್ಥಾನ. ಸೊ ಸರಿಯಾದ ಉತ್ತರ ಬಿ, ಸಮ್ಮಿಲನ ಸ್ಥಾನ. ಈಗ ಇನ್ನೊಂದು ಕೊನೆಯ ಪ್ರಶ್ನೆಯನ್ನು ನೋಡೋಣ ಈ ಅವಧಿದು. ಇದರಲ್ಲಿ ಡಿಫ್ರೆಂಟ್ ಎಥ್ನಿಕ್ ಗ್ರೂಪ್ಸ್ ಕೋಎಕ್ಸಿಸ್ಟಿಂಗ್ ಇನ್ ಅನ್ ಅರ್ಬನ್ ಏರಿಯಾ ವುಡ್ ಅಲ್ಟಿಮೇಟ್ಲಿ ಮರ್ಜ್ ಇಂಟು ಎ. ಒಂದು ನಗರ ಪ್ರದೇಶದಲ್ಲಿ ಬೇರೆ ಬೇರೆ ಜನಾಂಗೀಯ ಸಮೂಹಗಳು ಒಟ್ಟಾಗಿ ವಾಸ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದಕ್ಕೊಂದು ಅವು ಬೆರೆತಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಎ ಸಿಂಗಲ್ ಎಂಟಿಟಿ ಅಥವಾ ಒಂದೇ ಕ್ಷೇತ್ರವಾಗಿ ಇಲ್ಲಿ ಪರಿವರ್ತನೆ ಆಗೋದು ನಾವು ಗಮನಿಸ್ತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸಿಂಗಲ್ ಎಂಟಿಟಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವೇನು ಅಕಲ್ಚರೇಷನ್ ಬಗ್ಗೆ ಮತ್ತು ರಾಬರ್ಟ್ ಎಜ್ರಾ ಪಾರ್ಕ್ ಅವರ ಮೆಲ್ಟಿಂಗ್ ಪಾಟ್ ಸಮ್ಮಿಲನ ಸ್ಥಾನದ ಬಗ್ಗೆ ತಿಳಿದುಕೊಂಡ್ವಿ. ಇದರ ಹೆಚ್ಚಿನ ಮಾಹಿತಿಗಳು ನಮಗೆ ಈ ಒಂದು ರೆಫರೆನ್ಸಲ್ಲಿ ದೊರಕುತ್ತೆ. ಮೊದಲನೇದು www.yourarticlelibrary.com, ಎರಡನೇದು wikipedia.org, ಮೂರನೇದು www.merriam-webster.com ಡಿಕ್ಷನರಿ ಅನ್ನುವಂಥದ್ರಲ್ಲಿ, ಹಾಗೆ www.newworldencyclopedia.org. ಈ 4 ವೆಬ್ಸೈಟ್ಗಳಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ದೊರಕುತ್ತದೆ. ಹಾಗೆ ಚನ್ನಶಂಕರ್ ರಾವ್ ಅವರು ಬರೆದಿರುವಂತಹ ಸಮಾಜಶಾಸ್ತ್ರ ದರ್ಶನ, ಈ ಒಂದು ಗ್ರಂಥದಲ್ಲಿಯೂ ಕೂಡ ನಮಗೆ ಸಂಸ್ಕೃತಿಯ ಗ್ರಹಣ ಮತ್ತು ರಾಬರ್ಟ್ ಎಜ್ರಾ ಪಾರ್ಕ್ ಅವರ
ಸಮ್ಮಿಲನ ಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕ್ತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ವಿಷಯ ತಮಗೆ ಮನದಟ್ಟಾಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ವ್ಯವಧಾನದಿಂದ ಸಮಾಧಾನದಿಂದ ಈ ಒಂದು ಪಠ್ಯವನ್ನು ಆಲಿಸಿದಂಥ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಜೈ ಹಿಂದ್.